ಶರವಣ ಚಾರಿಟೇಬಲ್ ಟ್ರಸ್ಟ್ನಿಂದ ಇಂದು 1 ಲಕ್ಷ ಲಡ್ಡು ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಳೆಯ ವೈಕುಂಠ ಏಕಾದಶಿಯ ಅಂಗವಾಗಿ ವಿಶಿಷ್ಟ ಸೇವಾ ಕಾರ್ಯ ಏರ್ಪಡಿಸಿದ್ದು, ಬೆಂಗಳೂರಿನ ಎಲ್ಲ ವೆಂಕಟೇಶ್ವರ ದೇವಾಲಯಗಳಿಗೆ ಇಂದು ಸಂಜೆ ಪ್ರಸಾದ ವಿತರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಶರವಣ ಟ್ರಸ್ಟ್ನಿಂದ ನಡೆಸಲಾಗುತ್ತಿದೆ. ಬೆಂಗಳೂರಿನ ಎಲ್ಲ ವೆಂಕಟೇಶ್ವರ ದೇವಾಲಯಗಳಿಗೆ ಒಟ್ಟು 1 ಲಕ್ಷ ಲಡ್ಡು ಪ್ರಸಾದವನ್ನು ನೀಡಲಾಗುತ್ತಿದೆ. ಬೆಂಗಳೂರಿನ ಬಸವನಗುಡಿ ಡಿವಿಜಿ ರಸ್ತೆಯ ಸಾಯಿ ಗೋಲ್ಡ್ ಪ್ಯಾಲೇಸ್ ಮೇಲೆ 3ನೇ ಮಹಡಿಯಲ್ಲಿರುವ ಶ್ರೀ ಸಾಯಿ ಪಾರ್ಟಿ ಹಾಲ್ನಲ್ಲಿ ಲಡ್ಡು ವಿತರಣೆ ಕಾರ್ಯಕ್ರಮ ನಡೆಯಿತು. ವಿಧಾನ ಪರಿಷತ್ ಸದಸ್ಯ ಟಿಎ ಶರವಣ ಅಧ್ಯಕ್ಷತೆಯಲ್ಲಿ ಲಡ್ಡು ವಿತರಿಸಲಾಯಿತು. ಶುದ್ಧ ನಂದಿನಿ ತುಪ್ಪದಿಂದ ತಯಾರಾದ 1 ಲಕ್ಷ ಲಡ್ಡು ಪ್ರಸಾದ 1 ವಾರದಿಂದ 20ಕ್ಕೂ ಅಧಿಕ ಸಿಬ್ಬಂದಿಯಿಂದ ತಯಾರಾಗಿದೆ. ಇದೇ ವೇಳೆ ಲಡ್ಡುಗೆ ವಿಶೇಷ ಮಂಗಳಾರತಿಯನ್ನ ಶರವಣ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಅನುಷಾ ರೈ ನೆರವೇರಿಸಿದರು. ವೈಕುಂಠ ಏಕಾದಶಿಯ ಪ್ರಯುಕ್ತ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 1 ಲಕ್ಷ ಲಾಡುಗಳನ್ನು ಶ್ರೀನಿವಾಸ ಸ್ವಾಮಿಯ ಭಕ್ತಾದಿಗಳಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಈಗ ತಾನೇ ಪೂಜೆ ಸಲ್ಲಿಸೋ ಮೂಲಕ ಅದನ್ನು ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತೇನು ಈ ತಯಾರಿಕೆ ಕೆಲಸ 1 ವಾರಗಳಿಂದ ಇದು ನಮ್ಮ 50 ಜನ ಟೀಮ್ ಇದನ್ನು ತಯಾರಿ ಮಾಡಿಕೊಂಡು ಇವತ್ತು ಪೂರ್ಣಾವತಿ ಮಾಡಿದ್ದಾರೆ. ಸಾಯಂಕಾಲ ಎಲ್ಲ ಪ್ಯಾಕಿಂಗ್ ಆಗಿ ಬೆಂಗಳೂರಲ್ಲಿ ಇರತಕ್ಕಂಥ ವೆಂಕಟೇಶ್ವರ ದೇವಾಲಯಗಳಿಗೆ ನಾಳೆ ಬೆಳಿಗ್ಗೆ ಅವರಿಗೆ ವಿತರಣೆ ಮಾಡಬೇಕು ಅಂತೇಳಿ ಭಕ್ತಾದಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಂದಿನಿ ತುಪ್ಪದಲ್ಲೇ ತಯಾರಿ ಮಾಡಿ ಈಕ್ವಲ್ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಾಡು ಪ್ರಸಾದ ಏನು ಸ್ವಾಮಿಯ ಪ್ರಿಯವಾದ ಪ್ರಸಾದ ಅದು ಅದೇ ಪ್ರಸಾದದ ಗುಣಮಟ್ಟ ಮತ್ತು ಶುಚಿ ಮತ್ತು ರುಚಿ ಇರಬೇಕು ಅಂತೇಳಿ ಅದೇ ರೀತಿಯಲ್ಲೇ ಇದನ್ನು ಕೂಡ ತಯಾರಿ ಮಾಡಿದ್ದೀವಿ. ಸ್ವಾಮಿಯ ದರ್ಶನ ಮಾಡಲಿಕ್ಕಾಗಲ್ಲ. ಸೊ ಬೆಂಗಳೂರಿನಲ್ಲೇ ಅವರ ಹತ್ತಿರ ಇರುವಂಥ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ನಾವು ದರ್ಶನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಶರವಣ ಚಾರಿಟಬಲ್ ಟ್ರಸ್ಟಿಂದ 1 ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನ ತಿರುಪತಿಯಂತೆ ತಿರುಮಲದಲ್ಲಿ ಸಿಗುವಂತಹ ರುಚಿಯಲ್ಲಿ ನಮ್ಮ KMF ನಂದಿನಿ ತುಪ್ಪದಲ್ಲಿ ಬಹಳ ರುಚಿಯಾಗಿ ಮಾಡಿರುವಂತಹ ಲಡ್ಡು ಪ್ರಸಾದವನ್ನು ನಮ್ಮ ಹತ್ತಿರದ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ನಾವು ಪಡಿಬಹುದು. ಈ ವೈಕುಂಠ ಏಕಾದಶಿ ಎಲ್ಲರ ಬಾಳನ್ನ ಸಿಹಿ ಮಾಡಲಿ, ಲಡ್ಡುನ ಸೇವಿಸಿ. ಹಾಗೆ ಶರವಣ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.